ಕೇಸರಿ ಮನೆಯಲ್ಲಿ ಜಿಲ್ಲಾ ಪಟ್ಟಕ್ಕಾಗಿ ತಾರಕಕ್ಕೇರಿದೆ ನಾಯಕರ ಕಿತ್ತಾಟ. ಬಳ್ಳಾರಿಯಲ್ಲಿ ಶುರುವಾಯಿತು ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿಯ ವಾರ್. ಬಳ್ಳಾರಿ ಬಿಜೆಪಿ ಘಟಕದಲ್ಲಿ ಜೋರಾಯಿತು ಇಬ್ಬರು ನಾಯಕರ ಆಂತರಿಕ ಕಚ್ಚಾಟ. ನಿನ್ನೆ ನಡೆದಂತ ಸಭೆಯಲ್ಲಿ ಈ ಆಂತರಿಕ ಕಚ್ಚಾಟ ಹೊರಬಿದ್ದಿದೆ. ಮಂಗಳವಾರ ನಡೆದ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಆಂತರಿಕ ಕಚ್ಚಾಟ ಬಹಿರಂಗವಾಗಿದೆಯಂತೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಶ್ರೀರಾಮುಲು ಸಿಡಿದೆದ್ದಿದ್ದಾರೆ. ನನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ ಸಿಗ್ತಾ ಇಲ್ಲ ಅಂತ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರ ಹೆಸರು ಫೈನಲ್ ವಿಚಾರದಲ್ಲಿ ಬೇಸರವನ್ನ ಹೊರಹಾಕಿದ್ದಾರೆ. ತಮ್ಮ ನಿರ್ಧಾರಗಳಿಗೆ ಸಮರ್ಪಕವಾಗಿ ಮನ್ನಣೆ ಸಿಗ್ತಾ ಇಲ್ಲ ಅಂತೇಳಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ತಮ್ಮ ಬೆಂಬಲಿಗನ ಹೆಸರು ಪಟ್ಟಿಯಲ್ಲಿ ಸೇರಿಸಿಲ್ಲ ಹೀಗಂತ ಶ್ರೀರಾಮುಲು ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿರೋದು ಬೇರೆ ವಿಚಾರಕ್ಕೆ. ಬಿಜೆಪಿಯಲ್ಲಿ ಈಗಾಗಲೇ ಹಲವು ಜಗಳಗಳಿದ್ದಾವೆ, ಆಂತರಿಕ ಕಚ್ಚಾಟಗಳಿದ್ದಾವೆ. ಅದಕ್ಕೆ ಬ್ರೇಕ್ ಹಾಕಬೇಕು, ಜೊತೆಗೆ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡೋಕೆ ಅಂತ. ಬಟ್ ಇಲ್ಲಿ ಆಗಿದ್ದೇ ಬೇರೆ. ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ಅವರ ಒಂದಷ್ಟು ಆಂತರಿಕ ಜಗಳ ಹೊರಬಿದ್ದಿದೆ. ಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರಂತೆ ಶ್ರೀರಾಮುಲು. ಜೊತೆಗೆ ಸಭೆ ಮುಗಿದ ಮೇಲೂ ಕೂಡ ಸಿಟ್ಟನ್ನ ಹೊರಗೂ ಬಂದು ವ್ಯಕ್ತಪಡಿಸಿದ್ರಂತೆ, ಬೇಸರದಲ್ಲೇ ಇದ್ರಂತೆ. ಹೀಗಾಗಿ ಸಭೆ ಬಳಿಕ ಪ್ರತಿಕ್ರಿಯೆ ನೀಡೋದಕ್ಕೆ ಬರ್ತಾ ಇದ್ದಂತ ಶ್ರೀರಾಮುಲು ಅವರನ್ನ ಸಿಟಿ ರವಿ ಹಾಗೂ ವಿಜಯೇಂದ್ರ ಅವರು ತಡೆದ್ರಂತೆ. ಆ ಸಂದರ್ಭದಲ್ಲಿ ಏನಾದರೂ ಹೇಳಿಕೆಗಳನ್ನ ಕೊಟ್ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ನಾಯಕರ ಮಧ್ಯೆ ಭಿನ್ನಾಭಿಪ್ರಾಯ ಆಗುತ್ತೆ ಅಂತ. ಇನ್ನು ಈ ವಿಚಾರವನ್ನ ಪ್ರಸ್ತಾಪ ಮಾಡದೆ ಹೊರಡುವಂತೆ ಶ್ರೀರಾಮುಲುಗೆ ವಿಜಯೇಂದ್ರ ಅವರು ಸೂಚಿಸಿದ್ರಂತೆ. ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಈ ರೀತಿಯಾಗಿ ಒಂದು ಸೂಚನೆಯನ್ನು ಕೊಟ್ಟು ಕಳಿಸಿದ್ದಾರೆ. ಸಿಟಿ ರವಿ ಹಾಗೂ ವಿಜಯೇಂದ್ರ ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಈ ರೀತಿ ಯಾವ ಮಾತುಗಳನ್ನು ಆಡೋದು ಬೇಡ, ಪ್ರತಿಕ್ರಿಯೆ ಕೊಡೋದು ಬೇಡ, ಸದ್ಯಕ್ಕೆ ಸುಮ್ಮನಾಗಿ ಸೈಲೆಂಟ್ ಆಗಿ ಅಂತೇಳಿ ಒಂದಷ್ಟು ಸಮಾಧಾನದ ಮಾತುಗಳನ್ನಾಡಿ ಸಿಟಿ ರವಿ ಮತ್ತು ವಿಜಯೇಂದ್ರ ಶ್ರೀರಾಮುಲು ಅವರನ್ನ ಅಲ್ಲಿಂದ ಕಳಿಸಿದ್ರಂತೆ.